ಬನ್ನಿ ವಿದ್ಯಾರ್ಥಿಗಳೇ, ಈಗ ಇನ್ನೂ ಒಂದು 2 ಅಂಕದ ಪ್ರಶ್ನೆಯನ್ನು ನಾವು ಆದೇಶ ವಿಧಾನದಿಂದ ಕೊಟ್ಟಿರುವಂತಹ ಸಮೀಕರಣವನ್ನು ಬಿಡಿಸಿ x ಮತ್ತು y ಬೆಲೆಗಳನ್ನು ಕಂಡುಹಿಡಿಯೋಣ. ಇಲ್ಲಿ x ಮತ್ತು y ಗಳ ಬದಲಾಗಿ ಚರಾಕ್ಷರ ನಮಗೆ s ಮತ್ತು t ಅನ್ನು ಕೊಟ್ಟಿದ್ದಾರೆ. s ಮತ್ತು t ಅನ್ನು ಇಲ್ಲಿ ನಮಗೆ ಆದೇಶ ವಿಧಾನದಿಂದ ಬಿಡಿಸಬೇಕಾಗಿದೆ. ಕಳೆದ ವರ್ಷದಲ್ಲಿ 3 ವಿಧಾನಗಳಿದ್ದವು: ಆದೇಶ ವಿಧಾನ, ವರ್ಜಿಸುವ ವಿಧಾನ, ಓರೆ ಗುಣಾಕಾರ ವಿಧಾನ. ಪ್ರಸ್ತುತ ಸಿಲೆಬಸ್ಸಿಗೆ ನಮಗೆ ಓರೆ ಗುಣಾಕಾರ ವಿಧಾನವನ್ನು ಕೈಬಿಟ್ಟು ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನವನ್ನು ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇಡಲಾಗಿದೆ. ಈಗ ಆ ವಿಧಾನದಿಂದ ನಾವು ಏನ್ ಮಾಡಬೇಕು, ಎಸ್ ಮತ್ತು ಟಿ ಅನ್ನು ಕಂಡುಹಿಡಬೇಕಾಗುತ್ತೆ. ಈಗ ಇದನ್ನ ಇಕ್ವೇಶನ್ 1 ಅಂತ ಬರ್ಕೊಳ್ಳೋಣ, ಇದನ್ನ ಇಕ್ವೇಶನ್ 2 ಅಂತ ಬರ್ಕೊಳ್ಳೋಣ. ಸೊ ಇಕ್ವೇಶನ್ 1 ಅನ್ನು ನಾನು ಬರೆದಾಗ ಎಸ್ ಇಸ್ ಈಕ್ವಲ್ ಟು ಮೈನಸ್ ಟಿ, ಈಚೆ ಹೋದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ, 3 ಪ್ಲಸ್ ಟಿ. ಸೊ ಇಕ್ವೇಶನ್ 3 ಆಯಿತು. ಸೊ ಅದೇ ರೀತಿಯಲ್ಲಿ ಇಕ್ವೇಶನ್ 2 ಅನ್ನು ಕೂಡ ನಾನು ಬರೆದಾಗ ಏನಾಗುತ್ತೆ, ಓರೆ ಗುಣಾಕಾರವನ್ನು ಬರೀಬೇಕು. 2 ಇಂಟು ಎಸ್ 2s ಇಸ್ ಈಕ್ವಲ್ 2s ಪ್ಲಸ್ 3 ಇಂಟು ಟಿ 3t 3 ಇಂಟು 2 6 6 ಆಗುತ್ತೆ, 3 2 6 ಇಂಟು 6. ಸೊ 2s ಪ್ಲಸ್ 3t 6 ಈ ಕಡೆಗೆ ಹೋದ್ರೆ ಏನಾಗುತ್ತೆ, ಗುಣಾಕಾರ 6 6 36 ಆಗುತ್ತೆ. ಸೊ ಇದು ಇಕ್ವೇಶನ್ ನಂಬರ್ 4. ಸೊ ಇಕ್ವೇಶನ್ 3 ಏನಿದೆಯಲ್ಲ, ಎಸ್ ಇಸ್ ಈಕ್ವಲ್ ಟು 3 ಪ್ಲಸ್ ಟಿ, ಅಂದರೆ ಎಸ್ ನ ಬದಲಾಗಿ ನಾನು 3 ಪ್ಲಸ್ ಟಿ ಪದವನ್ನು ಇಲ್ಲಿ ನಾನು ಆದೇಶ ಮಾಡ್ತೀನಿ ಎಸ್ ನ ಪ್ಲೇಸ್ ನಲ್ಲಿ. ಸೊ ಇಕ್ವೇಶನ್ 3 ಅನ್ನು ಇಕ್ವೇಶನ್ 4ರಲ್ಲಿ ಆದೇಶಿಸಿದಾಗ ಅವಾಗ ಏನಾಗುತ್ತೆ, 2 ಇಂಟು ಎಸ್ ಅಂದ್ರೆ ಏನಾಗಿದೆ, 3 ಪ್ಲಸ್ ಟಿ ಪ್ಲಸ್ 3t ಇಸ್ ಈಕ್ವಲ್ ಟು 36. 2 ಇಂಟು 3 6, 2 ಇಂಟು ಟಿ 2t ಪ್ಲಸ್ 3t ಇಸ್ ಈಕ್ವಲ್ ಟು 36. ಸೊ 2t ಪ್ಲಸ್ 3t ಎಷ್ಟಾಯಿತು, 5t. 6 ಅನ್ನು ನಾನು ಆ ಕಡೆ ಕಳಿಸ್ತೇನೆ. ಸೊ 36 ಮೈನಸ್ 6 ಆಗುತ್ತೆ, ಇದು ಆ ಕಡೆಗೆ ಹೋದ್ರೆ ಮೈನಸ್ ಆಗುತ್ತೆ. 5t ಇಸ್ ಈಕ್ವಲ್ ಟು ಕಳೆದ್ರೆ 30 ಆಗುತ್ತೆ. t ಇಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ 5, 5 1 5 6. ಸೊ t ಬೆಲೆ ಎಷ್ಟು ಬಂತು ನಮಗೆ, 6. ಸೊ ಟಿ ಬೆಲೆ ನಮಗೆ 6 ಬಂದಾಗಿದೆ. ಈಗ ನಾವೇನ್ ಮಾಡಬೇಕಾಗಿದೆ, ಎಸ್ ಬೆಲೆನ ಕಂಡುಹಿಡಬೇಕು. ಸೊ ಎಸ್ ಬೆಲೆ ಅಂದ್ರೆ ಈಕ್ವೇಶನ್ ಏನಿದೆ, 3ನೇ ಈಕ್ವೇಶನ್ ನೋಡಿ, ಎಸ್ ಇಸ್ ಈಕ್ವಲ್ ಟು 3 ಪ್ಲಸ್ ಟಿ ಅಂದ್ರೆ ಎಷ್ಟು, 6. ಸೊ ಎಸ್ ಇಸ್ ಈಕ್ವಲ್ ಟು 3 ಪ್ಲಸ್ 6 9. ಸೊ ವಿದ್ಯಾರ್ಥಿಗಳೇ, ಎಸ್ ಬೆಲೆ 9 ಬಂದಿದೆ, ಟಿ ಬೆಲೆ 6 ಬಂದಿದೆ. ಸೊ ಇವು ನಾವು ಕಂಡುಹಿಡಿದಿದ್ದೀವಿ. ಇವುಗಳು ಸರಿಯೋ ತಪ್ಪು ಅಂತಕ್ಕಂಥದ್ದು ನಾವು 1 ಮತ್ತು 2ನೇ ಇಕ್ವೇಶನ್ ಅಲ್ಲಿ ನಾವು ಆದೇಶ ಮಾಡೋದ್ರ ಮುಖಾಂತರ ನಾವು ಮಾಡ್ಬೋದು. ಬೇಕಾದ್ರೆ ನಾವು ತಾಳೆಯನ್ನು ನೋಡೋಣ, ನಾವು ಮಾಡಿದ್ದು ಸರಿಯೋ ಇಲ್ಲ ಅಂತಕ್ಕಂಥದ್ದು ತಾಳೆ ನೋಡೋಣ. ಸೊ ಮೊದಲನೇ ಇಕ್ವೇಶನ್ ನಾನು ತೆಗೆದುಕೊಂಡಾಗ ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು 3. ಸೊ ಎಸ್ ಅಂದ್ರೆ ಎಷ್ಟಿದೆ ನಮಗೆ, 9 ಮೈನಸ್ ಟಿ ಅಂದ್ರೆ ಎಷ್ಟಿದೆ, 6. ಸೊ ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ, 3. ಸರಿ ಆಯ್ತಾ, ಓಕೆ. ಅದೇ ರೀತಿ 2ನೇ ಇಕ್ವೇಶನ್ ನೋಡಿ, ಎಸ್ ಅಂದ್ರೆ ಎಷ್ಟಿದೆ, 9 ಬೈ 3 ಪ್ಲಸ್ ಟಿ ಅಂದ್ರೆ ಎಷ್ಟಿದೆ, 6 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ ನಮಗೆ, 6 ಬರಬೇಕಾಗಿದೆ ನೋಡಿ. 3 1 3, 3 3 9, 2 1 2, 2 3 6. ಸೊ 3 ಪ್ಲಸ್ 3 ಇಸ್ ಈಕ್ವಲ್ ಟು 6. ಸೊ ಈ ರೀತಿಯಾಗಿ ನಾವು ತಾಳೆಯನ್ನು ನೋಡಿದ್ವಿ. ವಿದ್ಯಾರ್ಥಿಗಳೇ, ನಾವು ಆದೇಶ ವಿಧಾನದ ಮುಖಾಂತರ ಒಂದು ಸಮೀಕರಣವನ್ನು ನಾವು ಒಂದು ಚರಾಕ್ಷರ ರೂಪದಲ್ಲಿ ತೆಗೆದುಕೊಂಡು ಇನ್ನೊಂದು ಸಮೀಕರಣದ ಅದರಲ್ಲಿ ಆದೇಶ ಮಾಡಿದಾಗ ನಮಗೆ ಯಾವುದಾದ್ರೂ ಒಂದು ಚರಾಕ್ಷರದ ಬೆಲೆ ಸಿಗುತ್ತೆ. ಅದನ್ನು ತೆಗೆದುಕೊಂಡು ಇನ್ನೊಂದು ಅದ್ರಾಗ ಹಾಕಿದ್ರೆ ಅದು ಕೂಡ ಸಿಗುತ್ತೆ.
ಹಾಗಾಗಿ ವಿದ್ಯಾರ್ಥಿಗಳೇ, ಇಂತಹ 2 ಅಂಕದ ಪ್ರಶ್ನೆಯನ್ನು ನೀವು ಅಥವಾ 3 ಅಂಕದ ಕೊಟ್ಟರೆ ಕೂಡ ತಪ್ಪೇನಿಲ್ಲ. 3 ಅಂಕದ ಅಥವಾ 2 ಅಂಕದ ಪ್ರಶ್ನೆಯನ್ನು ಈ ಥರ ನೋಡ್ಕೊಳ್ಳಿ. ಸರಿಯಾಗಿ ಹಂತಗಳನ್ನು ಗಮನಿಸಿ. ಎಲ್ಲಿಯೂ ಕೂಡ ನಿಮಗೆ ತಪ್ಪಾಗಲಿಕ್ಕೆ ಚಾನ್ಸ್ ಇರೋದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಇನ್ನು ಯಾರಾದರೂ ನನ್ನ ಚಾನಲ್ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ತಮಗೇನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.